ನಮ್ಮಂಥವ್ರಿಗೆ ಭಾಳ ಕಷ್ಟ ಆದ್ರಿ ನೋಡ್ರಿ, ಬಡವರಿಗೆ ಉಳಿಸ್ಬೇಕಾದ್ರೆ ನೀವೇ. 7 ತಾಸು ಕರೆಂಟ್ ಕೊಡ್ತದ, ಅದನ್ನು ಬಿಟ್ಟು ಗೆಸಿ 12 ತಾಸಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು. ಬೆಂಗಳೂರಿಗೆ ಹೋಗ್ಬೇಕು ರೀ ಸರ್, ಒಟ್ಟಿಪಾಡಿ ಮತ್ತೇನ್ ಮಾಡ್ಬೇಕು ರೀ, ಕರೆಂಟ್ ಇಲ್ಲ, ಮಳೆ ಇಲ್ಲ. ಇವರಿಗೆ ಮಳೆ ಇರೋದ ಕಾರಣ ರೈತರು ಸಾಲ ಸೂಲ ಮಾಡಿ ಬಿಟ್ಟಿದ್ರು ಕೂಡ ಮಳೆ ಮುಂಚಿತವಾಗಿ ಆರಂಭವಾದ ಕಾರಣ ರೈತರೆಲ್ಲರೂ ಜಮೀನು ಸ್ವಚ್ಛ ಮಾಡಿ ಏನದ ಮುಂಗಾರು ಬಿತ್ತನೆಗೆ ಮುಂದಾಗಿರ್ತಕ್ಕಂಥದ್ದು ಬಹಳ ಖುಷಿ ತಂದಿತ್ತು. ಆದರೆ ಇತ್ತೀಚೆಗೆ ಏನದ ಇವತ್ತು 19 ತಾರೀಕಿಗೆ 20 ತಾರೀಕು ಆದರೂ ಕೂಡ ಇಲ್ಲಿವರೆಗೆ ಮಳೆ ಇರೋದ ಕಾರಣ ರೈತರು ಏನದಂದ್ರೆ ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತಂದು ಬಿತ್ತಿದ್ರು ಕೂಡ ಇವತ್ತು ಮಳೆ ಇರಲಾರ್ದ ಮುಗಿದು ನೋಡ್ತಕ್ಕಂಥ ಪರಿಸ್ಥಿತಿ. ಬೆಳೆ ಹಾಳಾತಂತ ದೃಷ್ಟಿಯಿಂದ ಕೊಳವೆ ಬಾವಿ ತಮ್ಮ ಬಾವಿ ಇರಲಿಲ್ಲ ಅಂದ್ರೆ ಮತ್ತೆ ಪಕ್ಕದಲ್ಲಿ ಜಮೀನಲ್ಲಿ ಇರ್ತಕ್ಕಂಥ ರೈತರು ಕೊಳವೆ ಬಾವಿ ತಂದು ಹನಿ ನೀರಾವರಿ ಮೊರೆ ಹೋಗಿರ್ತಕ್ಕಂಥದ್ದು ಇದು ದುರದೃಷ್ಟಕರ ಸಂಗತಿ. ಸರ್ಕಾರ ಏನದಂದ್ರೆ ಇದು IPSETಗೆ 7 ತಾಸು ಕರೆಂಟ್ ಕೊಡ್ತದ, ಅದನ್ನು ಬಿಟ್ಟುಗೆಸಿ 12 ತಾಸಿಗೆ ವಿಸ್ತರಣೆ ಮಾಡ್ತಕ್ಕಂಥ ಕೆಲಸ ಮಾಡುವ ಅಂದಾಗ ಮಾತ್ರ ಬೆಳೆ ಉಳಿಸಲಿಕ್ಕೆ ಸಾಧ್ಯ ಅದ. ಇಲ್ಲದಿದ್ರೆ ಇದು ಎಲ್ಲಷ್ಟು ಮಾಡಿಕೆಸಿ ಏನದ ಮತ್ತೆ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದೇ ನನ್ನ ಸರ್ಕಾರದಲ್ಲಿ ನಂದೊಂದು ಕಳಕಳಿ ಮನವಿ. ಅದಂದ್ರೆ ಬೆಳೆ ಎಲ್ಲ ಒಣಗಿಕೆಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಈಗ ಎಲ್ಲರೂ ಬೋರಿಂಗ್ ಇಲ್ಲ, ಎಲ್ಲರೂ IPSET ಇಲ್ಲ. ಈಗ ಒಬ್ರು ಮನೆ ಒಬ್ರು ಹೊಲ್ದಾಗ ಬೋರಿಂಗ್ ಆಗ ಒಂದು ಬೋರಿಂಗ್ ಇಲ್ಲ. ಆದ್ರೆ ಮಳೆ ಬಂದ್ರೆ ಎಲ್ಲರಿಗೂ ಸಂಪೂರ್ಣ ರೈತರಿಗೆ ಆಗ್ತದ. ಇದು ಯಾರೋ ಒಬ್ರು ಇದ್ದವ್ರಿಗೆ ಆಗ್ತದ, ಇಲ್ಲೊಬ್ರಿಗೆ ಲಾಸ್ ಆಗ್ತದ. ಸಾಲ ಸೂಲ ಮಾಡಿಕೆಸಿ ಏನದಂದ್ರೆ ಬೀಜ ಗೊಬ್ಬರ ತಂದು ಇವರು ಏನಾಗ್ತದ ನಾಳೆಗೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಬಾಂಬೆ ಬೆಂಗಳೂರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ. ಅದು ಆಗಬಾರ್ದು ಅಂತಕ್ಕಂಥದ್ದೇ. ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಏನದಂದ್ರೆ ಕರೆಂಟಿಂದು 7 ತಾಸು ಇರೋದನ್ನ 12 ತಾಸು ಕೊಟ್ಟರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ನಂದೊಂದು ಕಳಕಳಿಯ ಮನವಿ. ಸರ್ ನೋಡ್ರಿ, ಮೊದಲು ಸ್ವಲ್ಪ ಮಳೆ ಬಂತು, ಅದು ನಾವು ಹೊಲ ಹಸ ಮಾಡಿ ಯಾಕೆ ಆಸ್ತಿ ಮೇಲೆ ಮಳೆಗಾಲ ಆದಂಥ ಬೀಜ ಉರಿವ್ರಿ ನೋಡು ಮಳೆ ಕೈ ಕೊಟ್ಟದ. ಬೋರಿಗೆ ಇದ್ದವ್ರು ಹೆಂಗೆ ಆಸರ ಆಗತ್ತೆ. ನಮ್ಮಂಥವ್ರಿಗೆ ಭಾಳ ಕಷ್ಟ ಆದ್ರಿ ನೋಡ್ರಿ, ಬಡವರಿಗೆ ಉಳಿಸ್ಬೇಕಾದ್ರೆ ನೀವೇ ಯಾಕೆ ಹಿರಿಯರ ಬಡತನದಾಗ ಇಲ್ಲಾಂದ್ರೆ ಈ ಹೊಲ ಭೂಮಿ ಮಾರಿ ಬೆಂಗಳೂರು ಮುಂಬೈ ಸೇರ್ಬೇಕು. ಹೇಳಿದ್ದು ಏನಿಲ್ಲ, ಎಲ್ಲ ಒಣಗಿ ಸತ್ತು ಹೋಗಲ್ಲ ಎಲ್ಲ ತೊಪ್ಪಲ ನೋಡಿ. ನಾವು ಸಾಯಪ ಉಳಿದೀವಿ ನೋಡಿ. ಇವು ಲಾಸ್ಟ್ ಚಾನ್ಸ್ ಆದ, ನೀವೇ ಮಾಡಿದೆ ಕರೆಂಟ್ ಹೆಚ್ಚು ಕೊಡ್ಬೇಕು ನೋಡಿ. 7 ತಾಸು ಅಂತಾರೆ ಸರ್, 4 ತಾಸು ಕೊಡಂಗಿಲ್ಲ. ಈಗ ಮುಂಜಾನೆ ನೋಡಿ ಒಂದು 10 ತಾಸು ಕೊಟ್ಟರೆ ಬಂದಾಗೆ ನೀರು ಕೊಡ್ಲಾಕ ನೀರು ಕಾಣಿಲ್ಲ. ಏನು ದಯ ಮಾಡಿದ್ರೆ ಬಡಿ ಉಳಿತಿಲ್ಲ ಅಂದ್ರೆ ಸಾಯ್ತು ನೋಡಿ ಸರ್. ನೀವೇ ನಮಗೆ ತಂದಿತ್ತಾಯಿ 10 ತಾಸು ಕರೆಂಟ್ ಕೊಟ್ಟರೆ ಸಾಕು ಮುಂಗ್ಲಾಯಿ.
ಮುದ್ನಾಳ್ ತಾಂಡ ರೀ. ಮುದ್ನಾಳ ಯಾವ ತಾಂಡ? ಮುದ್ನಾಳ್ ದೊಡ್ಡ ತಾಂಡ. ದೊಡ್ಡ ತಾಂಡ. ಏನಾಗ್ಯದ? ಮಳೆ ಇಲ್ಲ ರೀ. ಹಾ ಮಳೆ ಇಲ್ಲ. ಏನ್ ಬಿತ್ತೀರಿ? ಬೋರಿಂಗ್ ಇಲ್ಲ. ಶೇಂಗಾ ಬಿತ್ತೀವಿ ರೀ. ಹಾ ಹಾ ಮಳೆ ಇಲ್ಲ, ಮಳೆ ಇಲ್ಲ. ಬೆಳೆ ಒಣಲ್ಲ ಅದು. ಹಾ ಬೇಣಿ ಒಳಗ. ಮತ್ತೆ ಈಗ ಕರೆಂಟ್ ಇರ್ಬೇಕಲ್ಲ ಬೋರಿಂಗ್? ಕರೆಂಟ್ ಇಲ್ಲ ರೀ. ಒಂದ್ ತಾಸನ್ ಕೂಡ ಹೋದ್ರಿ ಇಲ್ಲಿ. ಬಂದ್ ಹೋಗ್ತದ. ಹಾ ಬಂದ್ ಹೋಗ್ತಾದ್ರಿ. ನಿನ್ನೆ ಸಾಯಂಕಾಲ ತಾನ ಕರೆಂಟ್ ಇಲ್ಲ. ಮತ್ತೆ ಹೆಂಗ್ ಬೆಳೆ ಈಗ ಮಳೆ ಬರಲ್ಲ? ಬೆಳೆ ಒಣಗ ಹೋಗ್ತಾದ್ರಿ. ಮಳೆ ಇಲ್ಲ, ಬೋರಿಂಗ್ ಕರೆಂಟ್ ಇಲ್ಲ ರೀ. ಕರೆಂಟ್ ಕರೆಂಟ್ ಹೆಚ್ಚು ಬಂದ್ರೆ ನೀರು ಓಡ್ಯಾಕ್ ಬರ್ತಲ್ಲ ಪಿಕ್ಲೆ ಸಿರಿ. ಈಗ ಹೆಚ್ಚಿಗೆ ಕೊಡ್ಬೇಕಂತಂದ್ರೆ ಹೆಚ್ಚಿಗೆ ಕೊಡ್ಬೇಕು. ಹೆಚ್ಚಿಗೆ ಕರೆಂಟ್ ಕೊಟ್ರೆ ಸ್ಪ್ರಿಂಕ್ಲರ್ ಅಂತ ಇವು ಬೆಳೆ ಉಳಿಸೈತ್ರಿ ನೀವು? ಬೆಳೆ ಉಡ್ಸ್ಕೊಂತೀವಿ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ರೀ ಸರ್. ಒಟ್ಟಪಾಡಿ ಮತ್ತೇನ್ ಮಾಡ್ಬೇಕು ರೀ? ಕರೆಂಟ್ ಇಲ್ಲ, ಮಳೆ ಇಲ್ಲ, ಏನಿಲ್ಲ, ಮತ್ತೇನ್ ಮಾಡನ್? ಹೆಸರುಗಳ ಅಡಿ ತಂದು ನಂದು ಸೋನಿ. ಓಕೆ.